ಎಸ್ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದೂ ಪರಿಷತ್ ಮುಖಂಡರಾದಂತಹ ವಾಸುದೇವ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಾಸುದೇವ್ ಅವರೇ, ಒಂದ್ ಕಡೆ ನೋಡ್ತಾ ಇರ್ಬೋದು, ಒಂದ್ ರೀತಿಯಾಗಿ ಈ ರೀತಿಯಾದ ಘಟನೆ ಹಿಂದೆಯೂ ನಡೆದಿತ್ತು, ಈ ಬಾರಿಯೂ ಕೂಡ ನಡೀತಾ ಇದೆ. ಈ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ಇದು ನಿಮಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನನಿತ್ಯ ನೋಡತಕ್ಕಂತ ವಿಷಯ, ಇದೇನ್ ನಮ್ಗೆ ಹೊಸದಲ್ಲ. ಹಿಂದೂ ಕಾರ್ಯಕರ್ತರು ಅವರ ಭಾವನೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಅವರ ಹಬ್ಬ ಹರಿದಿನಗಳನ್ನು ಆಚರಿಸುವಾಗ ಅನ್ಯ ಕೋಮಿನವರು ಇದಕ್ಕೆ ಕುಮ್ಮಕ್ಕು ಎಂಬಂತೆ ಕಾಂಗ್ರೆಸ್ ಸರ್ಕಾರವು ಓಲೈಕೆ ರಾಜಕಾರಣ ಮಾಡ್ತಾ ಇರೋದನ್ನು ಬಿಟ್ಟು, ಇದು ಭಾರತೀಯ ಹಬ್ಬ ಹರಿದಿನಗಳಲ್ಲಿ ಹಿಂದೂ ಸಮಾಜದವರು ಅವರ ಹಬ್ಬ ಹರಿದಿನಗಳನ್ನು ಮಾಡಿಕೊಡ್ಲು ಬಿಡೋದು ಬಹಳ ಸೂಕ್ತವಾಗಿದೆ. ಅದು ಬಿಟ್ಟು ಓಲೈಕೆ ರಾಜಕಾರಣಕ್ಕಾಗಿ ನಾವು ಅನ್ಯ ಕೋಮಿನವರಿಗೆ ಉತ್ತೇಜನ ಕೊಟ್ಟು ಈ ತರ ದಂಗೆ ಎಬ್ಸೋದು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕದಡುವಂತ ಕೆಲಸವನ್ನು ಸರ್ಕಾರ ಮಟ್ಗೋಲು ಹಾಕ್ಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಸರ್, ನೀವು ಕೂಡ ಒಂದ್ ಕಡೆ ನೋಡ್ತಾ ಇರ್ಬೋದು, ಯಾವಾಗ ಹಿಂದೂ ಹಬ್ಬಗಳು ಬರ್ತಾವೆ ಅದೇ ರೀತಿಯಲ್ಲಿ ಈ ಅನ್ಯ ಕೋಮಿನವರು ಎಚ್ಚೆತ್ಕೊಳ್ತಾರೆ, ಈ ರೀತಿಯಾದ ಘಟನೆಯನ್ನ ಸೃಷ್ಟಿ ಮಾಡ್ತಾರೆ. ಏನ್ ಹೇಳ್ತೀರಾ ಇದಕ್ಕೆ ನೀವು? ಇದು ಬರೀ ಹಿಂದೂ ಹಬ್ಬಗಳಲ್ಲಿ ಮಾತ್ರ ಅಲ್ಲ, ಅವರ ನಿರಂತರ ಕಿರುಕುಳ ನಮಗಿದ್ದಿದ್ರೆ, ನೀವು ಲವ್ ಜಿಹಾದ್ ಇರ್ಬೋದು ಅಥವಾ ಧರ್ಮಸ್ಥಳದ ಕೇಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಅವರ ಒಂದು ವ್ಯವಸ್ಥಿತ ಜಾಲ ಕಾರ್ಯತತ್ಪರತೆಯಲ್ಲಿ ಅವರು ಕಾರ್ಯ ತೊಡಸ್ಕೊಂಡಿರ್ತಾರೆ. ಇದಕ್ಕೆ ಸರ್ಕಾರಗಳು ಕಂಟ್ರೋಲ್ ಮಾಡೋ ಬದಲು ಅವರಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಮೌನ ಆಚರಣೆ ಮಾಡ್ತಾರೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಪ್ರತಿಯೊಂದು ದಂಗೆಗಳಲ್ಲಿ ಅವರೇ ಮೂಲ ಕಾರಣರಾಗಿದ್ದಾರೆ. ಅವ್ರನ್ನ ಹದ್ದುಬಸ್ತಲ್ಲಿ ಇಡೋ ಬದಲು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಲಾಠಿ ಚಾರ್ಜು, ಇಲ್ಲದ ಕೇಸ್ಗಳನ್ನ ಹಾಕೋದು ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಹುಬ್ಬಳ್ಳಿ ದಂಗೆ ಇರ್ಬೋದು, ಅಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದ ಕೇಸನ್ನು ಸಮೇತ ಇವರು ತೆಗೆದಿದ್ದಾರೆ. ಅಂದ್ರೆ ಅವರಿಗೆ ಶಿಸ್ತನ್ನು ಕಲಿಸಲು ಸರ್ಕಾರ ಮುಂದಾಗ್ತಾ ಇಲ್ಲ. ಈ ಶಿಸ್ತು ಅವರಲ್ಲಿ ಬರ್ದೇ ಇದ್ರೆ ವರ್ಲ್ಡಿನ ಪ್ರತಿಯೊಂದು ದೇಶದಲ್ಲೂ ನೀವು ನೋಡಿ, ಹೆಚ್ಚಿನ ಭಾಗದಲ್ಲಿ ಗಲಭೆ ಗಾಂಭೀರ್ಯಗಳು ತೊಡಗಿಕೊಂಡಿರೋದೇ ಇವರು. ಇವರಿಗೆ ಶಾಂತಿ ಅನ್ನೋದೇ ಇಷ್ಟ ಇಲ್ಲ. ಅದೇ ಉದ್ದೇಶದಿಂದ ಈ ತೊಂದರೆಗಳು ಬರ್ತಾ ಇರೋದು ಪ್ರಪಂಚದಲ್ಲಿ. ಎಸ್ ಸರ್, ನೀವು ಕೂಡ ಒಂದ್ ಕಡೆ ನೋಡ್ತಾ ಇರ್ಬೋದು, ಈ ಹಿಂದೆಯೂ ಕೂಡ ಈ ಪಟ್ಟಣದಲ್ಲಿ ಇದೇ ರೀತಿಯಾದ ಘಟನೆ ಸಂಭವಿಸಿತ್ತು, ಈ ಬಾರಿಯೂ ಕೂಡ ಇದೇ ರೀತಿಯಾದ ಘಟನೆ ಸಂಭವಿಸ್ತಾ ಇದೆ. ಏನ್ ಹೇಳ್ತೀರಾ ನೀವು ಅವ್ರಿಗೆಲ್ಲ? ಅವರು ಇದರಿಂದ ಸುಧಾರಿಸ್ಕೊಳ್ದೇ ಇದ್ರೆ ಅವರು ಸರಿಯಾದ ಪಾಠವನ್ನು ಕಲಿತಾರೆ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.